ನೆಕ್ಸ್ಟ್ ರಿಯಾಕ್ಷನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು, ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಇಲ್ಲಿ Fe ಅಂದರೆ ಕಬ್ಬಿಣ, ಅಯರ್ನ್. CuSO4 ಅಂದರೆ, Cu ಅಂದರೆ ಕಾಪರ್, SO4 ಅಂದ್ರೇನು ಸಲ್ಫೇಟ್, ಕಾಪರ್ ಸಲ್ಫೇಟ್, CuSO4. ಸೊ ಇಲ್ಲಿ ಇದು CuSO4 ಅನ್ನೋದು ಒಂದು ಸೊಲ್ಯೂಷನ್ ಅಥವಾ ಬ್ಲೂ ಕಲರ್ ಸೊಲ್ಯೂಷನ್. ಇಲ್ಲೇನಾಗುತ್ತೆ ಅಂದರೆ Fe ಹೋಗಿ Cuನ ಏನು ಮಾಡುತ್ತೆ, ಜಾಗ ಬಿಡಿಸುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ, ಸ್ಥಾನಪಲ್ಲಟ ಮಾಡುತ್ತೆ. Fe ಬಂದು ಇಲ್ಲಿ Cu ಜಾಗದಲ್ಲಿ ಬಂದು ಕೂತ್ಕೊಂಡು Cuನ ಆ ಕಡೆ ಎಬ್ಸುತ್ತೆ. ನೋಡಿರಿ, ಇಲ್ಲಿ Fe ಪ್ಲಸ್ SO4, FeSO4 ಆಯಿತು, ಪ್ಲಸ್ ಈ Cu ಏನಾಯಿತು, ಈ Cu ಹೊರಗೆ ಈ ಥರ ಬಂದು ಕೂತ್ಕೊಳ್ತು. ಹೌದಾ? ಸೊ ಇದು Fe ಕಬ್ಬಿಣ ಪ್ಲಸ್ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್, ಇಟ್ ಬಿಕಮ್ಸ್ FeSO4 ಪ್ಲಸ್ Cu. ಹೌದಾ? ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಹೊರಗಡೆ ಆಗುತ್ತೆ. ಇಲ್ಲಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಏನು ಹೆಚ್ಚು ಕ್ರಿಯಾಕಾರಿ ಧಾತು ಕಡಿಮೆ ಕ್ರಿಯಾಕಾರಿ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಅಯರ್ನ್ ಮೋರ್ ಸ್ಟ್ರಾಂಗರ್ ಇರುತ್ತೆ, ಅದರ ಸಲುವಾಗಿ ಇದು ಲೆಸ್ ಸ್ಟ್ರಾಂಗರ್ Cu, ಅದರ ಸಲುವಾಗಿ ಅದನ್ನು ಏನು ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಇದು ಸ್ಟ್ರಾಂಗ್ ಇರಲಿಲ್ಲ ಅಂದರೆ ಇದನ್ನು ಡಿಸ್ಪ್ಲೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಇದು ಇಲ್ಲೇ ಕೂತ್ಕೊತಾ ಇತ್ತು. ಸೊ ಸ್ಟ್ರಾಂಗರ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ಸ್ಟ್ರಾಂಗರ್ ಎಲಿಮೆಂಟ್. ಹೆಚ್ಚು ಕ್ರಿಯಾಕಾರಿ ಧಾತು ಕಡಿಮೆ ಕ್ರಿಯಾಕಾರಿ ಧಾತುವನ್ನು ಏನು ಮಾಡುತ್ತೆ, ಇಲ್ಲಿ ಸ್ಥಾನಪಲ್ಲಟಗೊಳಿಸುತ್ತೆ. ಖೋಖೋ ಆಡುವಾಗ ಖೋಖೋ ಹೆಂಗೆ ಇಲ್ಲಿ ಕೂತ್ಕೊಂಡು ಇನ್ನೊಬ್ಬರು ಎದ್ದೋಡೋಗ್ತಾರಲ್ಲ, ಇಲ್ಲಿ ಅದೇ ಥರ. ಹೌದಾ? Fe ಅಯರ್ನ್, CuSO4 ಅಂದರೆ ತಾಮ್ರದ ಸಲ್ಫೇಟ್, ಕಾಪರ್ SO4 ಅಂದರೆ ಸಲ್ಫೇಟ್. ಸೊ ಕಾಪರ್ ಎದ್ದೋದಾಗ ಇದು CuSO4 ಇದ್ದಿದ್ದು FeSO4 ಆಯಿತು. Fe ಅಂದ್ರೇನು, ಕಬ್ಬಿಣದ ಸಲ್ಫೇಟ್, ಫೆರಿಕ್ ಸಲ್ಫೇಟ್, ಪ್ಲಸ್ Cu ಅಂದರೆ ತಾಮ್ರ ಹೊರಗಡೆ ಡಿಸ್ಪ್ಲೇಸ್ ಆಗುತ್ತೆ. ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಇಲ್ಲಿ ಇನ್ನೊಂದು 2-3 ಅದೇ ರಿಯಾಕ್ಷನ್ ಇದೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು, ಸ್ಥಾನಪಲ್ಲಟ. ಇಲ್ಲಿ ಜಿಂಕ್ ಇದೆ, ಸತು. ಹೌದಾ? ಇಲ್ಲಿ ಸತು ಇದೆ, ಜಿಂಕು. ಇದು ಕಾಪರ್, SO4 ಅಂದರೆ ಸಲ್ಫೇಟ್. ಈ ಜಿಂಕ್ ಹೋಗಿ ಕಾಪರ್ನ ಸ್ಥಾನಪಲ್ಲಟಗೊಳಿಸುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಅದರ ಸಲುವಾಗಿ ಇಲ್ಲಿ ಏನಾಯಿತು, ಜಿಂಕ್ ಸಲ್ಫೇಟ್. ಈ ಕಾಪರ್ ಬಂದು ಏನಾಗುತ್ತೆ, ಹೊರಗಡೆ ಕೂತ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಕಾಪರ್ ಈಸ್ ಡಿಸ್ಪ್ಲೇಸ್ಡ್ ಹಿಯರ್ ಅಗೇನ್ ಬೈ ಜಿಂಕ್. ನೋಡಿರಿ, ತಾಮ್ರ ಸತುವಿನಿಂದ ಡಿಸ್ಪ್ಲೇಸ್ ಆಯಿತು. ಅದೇ ಥರ ಇನ್ನೊಂದು ರಿಯಾಕ್ಷನ್ನು ಡಿಸ್ಪ್ಲೇಸ್ಮೆಂಟ್ಗೆ, PB ಅಂದರೆ ಲೆಡ್ ಅಥವಾ ಸೀಸ ಕನ್ನಡದಲ್ಲಿ. ಈಗ ನಾವು ಸೊಲ್ಯೂಷನ್ ಬೇರೆ ತೊಗೊಂಡಿದ್ದೀವಿ, ದ್ರಾವಣ. Cu ಅಂದರೆ ಕಾಪರು, Cl2 ಅಂದರೆ ಕ್ಲೋರೈಡ್, ಕಾಪರ್ ಕ್ಲೋರೈಡ್. Cu ಅಂದರೆ ತಾಮ್ರ, Cl2 ಅಂದರೆ ಕ್ಲೋರೈಡ್, ತಾಮ್ರದ ಕ್ಲೋರೈಡ್. ಸೊ ಇಲ್ಲಿ PB ಹೋಗಿ Cu ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇದು ಕಟ್ಟಾಗಿ PbCl2 ಆಗುತ್ತೆ. ಈ Cu ಏನಾಗುತ್ತೆ, ಹೊರಗಡೆ ಬರುತ್ತೆ. ಹೌದಾ? ಸೊ ಇಲ್ಲಿ PbCl2 ಅಂದರೆ, PB ಅಂದರೆ ಲೆಡ್, Cl2 ಅಂದರೆ ಕ್ಲೋರೈಡ್, ಕಾಪರ್ ಹೊರಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಸೀಸ, ತಾಮ್ರದ ಕ್ಲೋರೈಡ್, ಇದು ಸೀಸದ ಕ್ಲೋರೈಡ್, ಇದು ತಾಮ್ರ. ಸೀಸದ ಕ್ಲೋರೈಡ್, ತಾಮ್ರ. ಇದು ಇಷ್ಟು ಏನು ಸ್ಥಾನಪಲ್ಲಟ ಕ್ರಿಯೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ದ್ವಿಸ್ಥಾನಪಲ್ಲಟ ಕ್ರಿಯೆ. ಅಂದರೆ ಎರಡು ಸೆಟ್ಟು ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅಂದರೆ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಫಸ್ಟು Na2SO4. Na ಅಂದರೆ ಸೋಡಿಯಂ, SO4 ಅಂದರೆ ಸಲ್ಫೇಟ್, ಸೋಡಿಯಂ ಸಲ್ಫೇಟ್. ಇಲ್ಲಿ ಒಂದು ಅಯಾನ್ ಪ್ಲಸ್ ಅಯಾನ್, ಇದು ಮೈನಸ್ ಅಯಾನ್. ಹೌದಾ? ಅದೇ ಥರ ಬೇರಿಯಂ, Ba ಅಂದರೆ ಬೇರಿಯಂ, Cl2 ಅಂದರೆ ಕ್ಲೋರೈಡ್. ಇದು 2 ಅಯಾನ್ ಇದೆ, ಬೇರಿಯಂ ಕ್ಲೋರೈಡ್. ಸೊ ಇವು ದ್ವಿಸ್ಥಾನಪಲ್ಲಟ ಕ್ರಿಯೆ. ಅಂದರೆ ಈ Ba ಏನಾಗುತ್ತೆ, ಇದ್ರ ಜೊತೆ ಕಂಬೈನ್ ಆಗುತ್ತೆ. ಆವಾಗ ನಾವೇನಂತ ಹೇಳ್ತೀವಿ, BaSO4. ನೋಡಿರಿ, ಎಕ್ಸ್ಚೇಂಜ್ ಆಯಿತು. ಇದ್ರ ಜೊತೆ ಇದ್ದಿದ್ದು ಇದ್ರ ಜೊತೆ ಹೋಯಿತು. ಹೌದಾ? BaSO4 ಆಯಿತು. ಆಮೇಲೆ ಈ Na ಮತ್ತು ಈ Cl ಏನಾಗುತ್ತವೆ, ಕಂಬೈನ್ ಆಗ್ತವೆ. ಸೊ ಅದನ್ನು NaCl ಅಂತೇಳಿ ಕರಿತೀವಿ. ಸೊ ಇಲ್ಲಿ NaCl Na2Cl2 ಇರೋದ್ರಿಂದ ಅದನ್ನು ಕಾಮನ್ ಆಗಿ 2NaCl ಅಂತ ಹಾಕ್ತೀವಿ. ಸೊ ಇದು Ba ಅಂದರೆ ಬೇರಿಯಂ, SO4 ಅಂದರೆ ಸಲ್ಫೇಟ್, Na ಅಂದರೆ ಸೋಡಿಯಂ, Cl ಅಂದರೆ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಬೇರಿಯಂ ಸಲ್ಫೇಟ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಬರುತ್ತೆ.
ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಏನಂತ ಕೇಳಿದ್ರೆ ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಇನ್ ದಿಸ್ ರಿಯಾಕ್ಷನ್ ಅಂತ ಬರೀಬೇಕು. ಅಯಾನ್ಗಳ ವಿನಿಮಯ ಈ ಸಂಯುಕ್ತಗಳ ಮಧ್ಯೆ ಆಗುತ್ತದೆ ಅಂತ ಹೇಳಬೇಕು. ನೋಟ್ಸ್ ಆಲ್ರೆಡಿ ಇದೆ, ಬರ್ಸಿದ್ದೀನಿ.